ಮುನ್ನೆಲೆಗೆ ಎಲ್ರಿ ಬಂದೈತೆ ಎಲ್ಲ ಹಿನ್ನೆಲೆಗೆ ಹೋಯ್ತೇನ್ರಿ ಅದೇ CM ಕ್ಲಾರಿಫೈ ಮಾಡಿಲ್ವೇನ್ರಿ ತಿರ್ಗಾ ನೀವೇ ಮುನ್ನೆಲೆಗೆ ತರೋರು ಎಲ್ಲ ಹಿನ್ನೆಲೆಗೆ ಹೋಗಿರೋದನ್ನ ಮುನ್ನೆಲೆಗೆ ತರಕೊಳ್ತಿದ್ದೀರಾ ಹೌದು ಅವರೇ CM ಬದಲಾವಣೆ ಮಾಡಬೇಕು ಅಂದರೆ ಹೈಕಮಾಂಡ್ ಅವ್ರು ಮಾಡಬೇಕು ಅಥವಾ MLAಗಳು ಮಾಡಬೇಕು MLAಗಳು ಮಾಡೋಕ್ಕೆ ತಯಾರಿಲ್ಲ ಹೈಕಮಾಂಡ್ನವರು ಕೂಡ ಮಾಡೋಕ್ಕೆ ತಯಾರಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾರು CM ನೋಡಿ ದೆಹಲಿ ಭೇಟಿಗೆ ಅವ್ರು ಮುಖ್ಯಮಂತ್ರಿ ಇರೋದ್ರಿಂದ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯದ ಸಂಬಂಧಪಟ್ಟಂತೆ ಮಂತ್ರಿಗಳನ್ನ ಭೇಟಿ ಮಾಡುವಂಥ ಅಗತ್ಯತೆ ಇರ್ತದೆ ಅಲ್ಲಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ ಭೇಟಿ ಮಾಡೋಕ್ಕೆ ಹೋದಾಗ ನಮ್ಮ ಪಕ್ಷದ ಮುಖಂಡಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ವಾಡಿಕೆ ಅದು ಇದರಲ್ಲಿ ನಮ್ಮ ಪಕ್ಷದಲ್ಲಿ ಏನೆಲ್ಲ ಕೆಲವು ತೀರ್ಮಾನಗಳು ಈಗ ಬೋರ್ಡು ಕಾರ್ಪೊರೇಷನ್ಗಳು ಆಗಬೇಕು MLCಗಳದ್ದು ಅಂತಿಮ ಆಗಿದೆ ಈಗಾಗಲೇ ಸುಮ್ಮನೆ ಅನ್ನೆಸರಿ ಅದಕ್ಕೆ ಗೊಂದಲ ಸೃಷ್ಟಿ ಮಾಡೋದು ಒಂದ್ಸರಿ AICC ಅಧ್ಯಕ್ಷರು ರುಜು ಹಾಕಿದ್ದೊಂದು ಪಟ್ಟಿ ಹೊರ ಬಂದರೆ ಅದು ಅಂತಿಮ ಅದು ತಿರ್ಗಿ ಅದ್ರ ಬಗ್ಗೆ ಯಾರೋ ಕೂತ್ಕೊಂಡು ಅದು ಭಾಳಷ್ಟು ಜನಕ್ಕೆ ಪಟ್ಟಿ ಒಪ್ಬೋದು ಒಪ್ಪದೇ ಇರ್ಬೋದು ಏನೇ ಇದ್ದರೂ ಕೂಡ AICC ಅಧ್ಯಕ್ಷರು ಒಂದು ಸಹಿ ಹಾಕಿದ ಒಂದು ಪತ್ರ ಆಚೆ ಬಂದಮೇಲೆ ಆ ಪತ್ರದ ಕಂಟೆಂಟ್ಸ್ ಏನಿರ್ತದೆ ಅದನ್ನು ಎಲ್ಲರೂ ಕೂಡ ಒಪ್ಕೊಳ್ಬೇಕು ತಿರ್ಗಿ ಅದನ್ನು ನಾವು ಬದಲಾವಣೆ ಮಾಡಿಸ್ತೀವಿ ಅಂತಕ್ಕಂಥ ಪ್ರಯತ್ನ ಯಾರ ಥರ ಮಾಡ್ತಾರಲ್ಲ ಅದು ಒಂದು ರೀತಿ ಅಶಿಸ್ತು ಅಂತೇಳಿ ನಾನು ಅಂದ್ಕೊಳ್ತೇನೆ ಆಗಬೇಕು ಅಂತ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅದಕ್ಕೆ ನಮ್ಮ ಅಭಿಪ್ರಾಯ ಏನಿದೆ ಈಗ ಶಾಸಕರುಗಳು ನೋಡಿ ಸ್ವಾಮಿಗಳು ಒಬ್ಬೊಬ್ಬರು ಪರ ಇರ್ತಾರೆ ಒಬ್ಬರು ಇನ್ನೊಬ್ಬರು ವಿರುದ್ಧ ಇರ್ತಾರೆ ಅದಕ್ಕೋಸ್ಕರ ಅವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಯಾರು ಬೇಕಾದರೂ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು ಅದರಲ್ಲಿ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ರಲ್ಲ ಅದರಲ್ಲಿ ನಾನೇನು ತಪ್ಪು ಕಂಡು ಹಿಡಿತಕ್ಕಂಥ ಪ್ರಯತ್ನ ನನಗೇನು ಅಗತ್ಯ ಇಲ್ಲ ಭೇಟಿ ಮಾಡೋದು ಅದರಲ್ಲಿ ಏನು ವಿಶೇಷ ಅರ್ಥ ಏನಪ್ಪ ಇದೆ ಸೋನಿಯಾ ಗಾಂಧಿಯವರನ್ನ ಮತ್ತು ಪ್ರಿಯಾಂಕಾ ಗಾಂಧಿಯವರಿಗೆ ರಾಹುಲ್ ಗಾಂಧಿಯವರಿಗೆ ಎಲ್ಲರೂ ಕೂಡ ಭೇಟಿ ಮಾಡೋದಕ್ಕೆ ಅವರು ರಾಜ್ಯದ ಅಧ್ಯಕ್ಷರಿದ್ದಾರೆ ಬರೀ ಉಪಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ಭೇಟಿ ಮಾಡೋದು ಬೇರೆ ಆದರೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿರುವಾಗ ರಾಷ್ಟ್ರ ಮಟ್ಟದ ನಾಯಕರುಗಳು ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ವಿಶೇಷವಾದಂಥ ಅರ್ಥ ಕಲ್ಪಿಸೋದ್ರಲ್ಲಿ ಏನೂ ಅರ್ಥ ಇಲ್ಲ ಒಂದು ಕಡೆ DCM ಮತ್ತು CM ಇಬ್ಬರು ಕೂಡ ದೆಹಲಿಗೆ ಹೋಗ್ತಾರೆ ಇಲ್ಲಿ AICC ಅಧ್ಯಕ್ಷರು ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಅವರೇನೋ ವೈಯಕ್ತಿಕ ಒಂದು ದಿವಸದ ಕೆಲಸ ಇತ್ತು ಅವ್ರಿಗೆ ಬಂದರು ಮತ್ತು ತಿರ್ಗಿ ಸಂಜೆನೇ ಹೋದ್ರಲ್ಲ ಸಂಜೆನೇ ಹೋದರು 7 ಗಂಟೆಗೆ ಹೋದರು ಎಲ್ಲ ಮುಖಂಡರು ಭೇಟಿ ಮಾಡಿದ್ರು 9 ಗಂಟೆಗೆ ಚೀಫ್ ಮಿನಿಸ್ಟರ್ನು ಕೂಡ ಅವ್ರಿಗೆ ಭೇಟಿ ಮಾಡಿದ್ದಾರೆ ಅದರಿಂದ ಏನೋ ಅವ್ರು ಇವ್ರು ಈ ಕಡೆ ಹೋದಾಗ ಇವ್ರು ಈ ಕಡೆ ಬಂದರು ಅಂದರೆ ಏನೋ ವ್ಯತ್ಯಾಸ ಇದೆ ಅಂತ ಭಾವನೆ ಮಾಡ್ಬೋದು ಏನೋ ತುರ್ತು ಅವರ ಒಂದು ಪೂರ್ವ ನಿಯೋಜಿತ ಕೆಲಸ ಇರುತ್ತೆ ಅದನ್ನು ಆ ಹಿನ್ನೆಲೆಯಲ್ಲಿ ಬಂದಿರ್ತಾರೆ ಮತ್ತು ಹಾಗೆ ತುರ್ತಾಗಿ ಮತ್ತು ಡೆಲ್ಲಿಗೂ ಕೂಡ ಹೋಗಿರ್ತಾರೆ ಸುರ್ಜೇವಾಲಾ ಅವರು ರಾಜ್ಯದ ಎಲ್ಲ ಶಾಸಕರನ್ನ ನೋಡಿ ಅದಕ್ಕೆ ನಾವು ಹೇಳೋಗೀಗ ಎಂಥದ್ದು ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು ಒಂದೇ ದಿವಸಕ್ಕೆ ವಾಪಸ್ ಹೊರಟೋದ್ರು ಅವರು ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ ನನ್ನ ಮೇಲೆ ಬೇಸರ ಇದೆ ಏನು ಬೇಕೋ ಮಾಡ್ಕೊಳಕ್ಕೆ ಹೇಳಿ ಬೇಸರ ಇದ್ರೆ ಮಾಡ್ಕೊಳಕ್ಕೆ ಹೇಳಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂದರೆ ಅವ್ರು ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ವ್ಯಕ್ತಪಡಿಸಿದಂತೆ ನಾನು ಅದೇ ಆಶಯವನ್ನು ಹೊಂದಿದ್ದೇನೆ ಮುಖ್ಯಮಂತ್ರಿ ಅವರು 2028ಕ್ಕೂ ನಾನೇ ಸಾರಥಿ ಅಂತ ಅದೇ ಅವ್ರು ಬಿಟ್ಟೇನು ಎಲೆಕ್ಷನ್ ಮಾಡೋಕ್ಕಾಗ್ತದೆ ಕಾಂಗ್ರೆಸ್ ಪಾರ್ಟಿನಲ್ಲಿ 28ಕ್ಕೆ CM ಆಗ್ತಾರೋ ಬಿಡ್ತಾರೋ ಅಂದಿನ CLP ತೀರ್ಮಾನ ಮಾಡ್ತದೆ ಈಗಲೇ ತೀರ್ಮಾನ ಆಗೋದಿಲ್ಲ ಗೊತ್ತಾಯ್ತಾ 28ರಲ್ಲಿ ಚುನಾವಣೆಯಲ್ಲಿ ಅವರು ಸಿದ್ದರಾಮಯ್ಯನವರು ಮತ್ತು ಇತರ ಎಲ್ಲ ಮುಖಂಡರನ್ನು ಇಟ್ಕೊಂಡೇ ಚುನಾವಣೆ ಮಾಡಬೇಕು ಚುನಾವಣೆಗಳು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದೇ ಓಟ್ ಇರೋದು ಮತ್ತು ಅವರು ಎಲ್ಲ ಒಟ್ಟಿಗೆ ಬೇರೆ ಎಲ್ಲ ಮುಖಂಡರುಗಳು ಸಹಕಾರದಿಂದ ಅವತ್ತಿನ ಚುನಾವಣೆ ನಡೆಸಬೇಕು ಚುನಾವಣೆಯಲ್ಲಿ ವಿಜೇತರಾಗಿ ಬಂದಂಥ CLPನಲ್ಲಿ ಶಾಸಕರೇನಿರ್ತಾರೆ ಅವರು ಅದನ್ನು ತೀರ್ಮಾನ ಮಾಡ್ತಾರೆ ಯಾರು ಅಂದಿನ ಮುಖ್ಯಮಂತ್ರಿ ಅಂತ ಸರ್ OBC ನಾಯಕತ್ವ ಈಗ ರಾಜ್ಯದಲ್ಲೇ ಸಭೆ ನಡೀತಾ ಇದೆ ಮೊದಲನೇ ಸಭೆ ಸಿದ್ದರಾಮಯ್ಯ ಅವ್ರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ OBC ಲೀಡರ್ ಆಗಿ ಸಿದ್ದರಾಮಯ್ಯನವ್ರು ರಾಷ್ಟ್ರೀಯಕ್ಕೆ ಎಲ್ಲಿ ಹೋಗ್ತಾರೆ ಹಿಂದಿ ಬರೋದಿಲ್ಲ ಏನಿಲ್ಲ ಹಿಂದಿ ಬರೆದ ಮೇಲೆ ಅಲ್ಲೇ ನಡೀತದೆ ನೀವು ಸರಿ